ಬಿಡೆ. ಏನಮ್ಮ ಗಂಗಮ್ಮ, ನಾನ್ ನಿನ್ ಮುಂದೆ ನಿಂತಿರೋದು, ಇಷ್ಟು ಜನ ಹಿಂದೆ ನಿಂತಿರೋದು ನಿನ್ ಕಣ್ ಕಾಣಕ್ಕಿಲ್ವಾ? ಮುಚ್ಚೆ ನಿನ್ ಹರ್ಕಲ್ ಬಾಯ್ನ. ನಾನ್ ಕಣೆ ಬಿಂದಿಗೆ ಮೊದ್ಲಿಟ್ಟವಳು, ಅದನ್ನ ಒತ್ತರಿಸ್ಬಿಟ್ಟು ಕಣ್ ಕಾಣಕ್ಕಿಲ್ವ ಅಂತ ನನ್ನೇ ಕೇಳ್ತೇನೆ. ನಿನ್ ಕಣಿಗೇನೆ ಬಂದಿರೋ ದೊಡ್ಡ ರೋಗ. ನಿನ್ನಂತ ಗೈಯಾಡಿತಾವ್ ಯಾರು ಬಾಯ್ ಕೊಡೋದು? ಏನನ್ನೇ ಚಿನ್ನಂಡೆ ನನ್ನ ಗಯ್ಯಾಳೆ ಅಂತೇನೆ. ಇನ್ನೊಂದು ಸಾರಿ ಬಾಯಿ ತೆಗ್ದೆ ನಾಲಿಗೆ ಕಿತ್ತು ನಾಯಿಗೆ ಎಸ್ಬಿಟ್ಟೇನು. ಹುಷಾರ್. ಏನೇ ಗಂಗೆ, ನನ್ ತಾವ್ 25 ರೂಪಾಯಿ ಇಸ್ಕೊಂಡೋಗಿ ಹೊಡೆದ ಕಣ್ ತಪ್ಪಿಸ್ಕೊಂಡು ತಿರ್ತಾ ಇದ್ದೇನೆ. ಕಣ್ ತಪ್ಪಿಸ್ಕೊಳ್ಳೋ ತೀಟೆ ನನಗ್ ಬಂದಿಲ್ಲ ಕಣೆ. ತಗೊಂಡಿದ್ದೇನೆ, ಕೊಡ್ತೇನೆ, ಕೊಟ್ಟಾಗೆ ಇಸ್ಕೊಳೆ. ಅಯ್ಯೋ ಮನೆ ಹಾಳಿ, ಒಳ್ಳೆ ಮಾತಲ್ಲಿ ಕೊಡ್ತೀಯೋ ಇಲ್ವೇ? ತಿರ್ಬೋಕಿ ವಂಶದೋಳೆ. ಏನಂದೆ ಚಿನಾಲಿ ಮುಂಡೆ? ನಿಂದು ಮಹಾ ದೊಡ್ಡ ವಂಶನ? ನಿನ್ ವಂಶ ಎಂತದ್ದು ಅಂತ ನನ್ಗೆ ಗೊತ್ತಿಲ್ವೇನೆ? ನಿಮ್ಮಮ್ಮ ಅಪ್ಪನ ಕಟ್ಕೊಂಡು ಕುಪ್ಪನ ಜೊತೆ ಓಡೋಗಿದ್ದು ಸುಳ್ಳೆ ವಂಶ ಕಣೆ ನಿಮ್ದು. ಕಿಸ್ಕೊಂಡ್ ಬಂದ್ಬಿಟ್ಲು ಹೋಗೆ. ಹಾಳಾದ್ರಂಡೆ, ಹೋಗಿ ಹೋಗಿ ನಿನಗ್ ಸಾಲ ಕೊಟ್ಟೆ ನೋಡು. ನನ್ ಚಪ್ಲಿಲಿ ನಾನೇ ಹೊಡ್ಕೋಬೇಕು. ಬೇವರ್ಸಿ ಮೊದ್ಲ ಕೆಲಸ ಮಾಡು, ಪಟ್ಪಟ ಅಂತ ಹೊಡ್ಕೊಳೆ. ಯಾವಳೆ ಅವಳು? ನಾನೊಂದ್ ಬಿನ್ಗೆ ನೀರ್ ತುಂಬಿಕೊಳ್ಳ. ಹಾಗೆ ಹುಚ್ಚುಮಂಡದ ಆಡ್ಸ್ಕೊಂಡು ಬಂತು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಇದು ಜಗಜ್ಯೋತಿ ಬಸವೇಶ್ವರರು ಹೇಳಿರುವ ನುಡಿಮುತ್ತುಗಳು. ಇದನ್ನ ಎಲ್ರೂ ಕಲ್ತ್ಕೋಬೇಕು. ಕಳ್ತನ ಮಾಡುವುದು ಮಹಾಪಾಪ. ಸೋಗಲಾಡಿಗಳು ನನ್ನ ಹತ್ರ ಬಾಲ ಬಿಚ್ತಾರೆ, ಬಿಡ್ತೇನಾ? ಅಮ್ಮ ಅಮ್ಮ ಸೊಪ್ಪು. ಹಾ, ಎಲ್ಲಿಂದ ತಂಗಿ ಇಷ್ಟೊಂದು ಸೊಪ್ಪನ? ಕನ್ನಡ ಪಂಡಿತರ ತೋಟದಿಂದ ಕಿತ್ಕೊಂಡ್ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಕಣೋ. ಬೆಳಿಗ್ಗೆಯಿಂದ ಏನ್ ಸಾರ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸಮಯಕ್ಕೆ ಸರಿಯಾಗಿ ತಂದೆ. ಇದನ್ ತರುವಾಗ ಯಾರು ನೋಡಿಲ್ಲ ತಾನೆ? ಯಾರು ನೋಡ್ಲಿಲ್ಲಮ್ಮ. ನೋಡಪ್ಪ, ಕದಿವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಕದಿಬೇಕು. ಸರಿ ಅಮ್ಮ. ಜಾಣ ನೀನು. ಅಮ್ಮ ಇದ್ ನೋಡು. ಇದೆಲ್ಲಿಂದ ತಂದಿಯೋ? ಸ್ಕೂಲ್ ನಲ್ಲಿ ಹರೀಶ್ ನಿಂದ ಆರಿಸ್ಬಿಟ್ಟೆ. ಬದುಕೋ ದಾರಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ಯಾ ನನ್ ರಾಜ. ನೋಡ್ತಾ ಇರೋ, ನಾನೇ ಗೆಲ್ತೀನಿ. ನೋಡ್ಲೇಬೇಕು. ಅದಕ್ಕೆ ದುಡ್ಡು ಬೇಕಲ್ಲ? ಅಮ್ಮನ್ ಕೇಳ್ತೀನಿ. ಅಮ್ಮ, ನಾನೊಬ್ಬ ಕಳ್ಳ. ಯಾವ ನಂದಿದ್ದು? ಯಾರು ಇಲ್ಲಮ್ಮ, ನಾನೊಬ್ಬ ಕಳ್ಳ. ಸಿನಿಮಾ ಬಂದಿದೆ, ನೋಡ್ಬೇಕು. ದುಡ್ಡು ಕೊಡೆ. ನೋಡು ಕಂದ, ಸ್ವಂತ ದುಡ್ಡನ್ನ ಸಿನಿಮಾ ಗಿನ್ಮಕ್ಕಂತ ಹಾಳು ಮಾಡ್ಬಾರ್ದಪ್ಪ. ಜಾಣ ಅಲ್ಲ. ತಗೋ 10 ರೂಪಾಯಿ. ಇಲ್ಲಿದ್ದೀನಿ. ಎಲ್ಲಿತ್ತು? ಪಕ್ಕದ ಮನೇಲಿ ಈಗ ತಾನೇ ಕೋಳಿ ಮೊಟ್ಟೆ ಹಾಕ್ತು, ಹೊಡ್ಕೊಂಬಂದ್ಬಿಟ್ಟೆ. ಪಕ್ಕದಲ್ಲಿ ಕೋಳಿ ಇಲ್ವಾ? ಇತ್ತು, ತಗೊಂಡ್ ಬರತ್ತಾನೆ. ಬಿಸಿ ಬಿಸಿಯಾಗಿ ಬಿರಿಯಾನಿ ಮಾಡ್ಕೊಂಡು ಹೊಟ್ಟು ತುಂಬಾ ತಿನ್ಬೋದಾಗಿತ್ತಲ್ಲೋ. ಎಲ್ಲೋಯ್ತು ಹಾಳಾದಿ ಕೋಳಿ? ಹುಡುಕ್ತಾ ಇದ್ದೀಯಾ? ನಮ್ಮನೆ ಕೋಳಿನೇ ಕಾಣ್ತಿಲ್ಲ ರೀ. ಸರಿಯಾಗಿ ಹುಡುಕೋ. ಬೆಳಗ್ಗಿಂದ ಹುಡುಕ್ತಿದ್ದೀನಲ್ಲ. ಅಯ್ಯೋ ಗಂಗಮ್ಮ, ಗಂಗಮ್ಮ. ಏನಮ್ಮ? ನಮ್ಮನೆ ಕೋಳಿ ಏನಾದ್ರೂ ನಿಮ್ಮನೆ ಕಡೆಗೆ ಬಂತ? ಇಲ್ವಲ್ಲ. ಇಲ್ವಾ? ಲೇ ನಿಂತ್ಕೊಳ್ಳೆ. ಯಾಕೆ? ಈ ಕೋಳಿ ಪುಕ್ಕ ಮೂಳೆ ಎಲ್ಲಿಂದ ಬಂತ? ಕೋಳಿ ತಿಂದ್ಮೇಲೆ ಪುಕ್ಕ ಮೂಳೆ ಬಂದೇ ಬರುತ್ತೆ. ಕೋಳಿ ನಿಂಗೆಲ್ಲಿಂದ ಬಂತೆ? ದುಡ್ಡು ಕೊಟ್ಟರೆ ನಿನ್ಗೆಷ್ಟು ಬೇಕೆ? ನೀನ್ ಯಾವಾಗ ಕೊಂಡ್ಕೊಂಡ್ಗೆ? ದೊಡ್ಡ ದೊರ್ಸಾನಿ ಮಗಳು. ಇವಳು ಕೇಳಿದ ತಕ್ಷಣ ಹೇಳ್ಬಿಡ್ಬೇಕಾ? ಅಯ್ಯೋ ದರಿದ್ರದವಳೆ, ಕೋಳಿ ಕೊಂಡ್ಕೊಳ್ಳೋ ಯೋಗ್ಯತೆ ನಿನಗೆಲ್ಲಿದ್ಯೆ? ಕೋಳಿ ಕಳ್ಳಿ. ಏನಂದೆ? ಕೋಳಿ ಮೂಳಿ ನನ್ನ ಕೋಳಿ ನಾಲಿಗೆ ಕತ್ತರಿಸಿ ಕೈಮಾ ಮಾಡ್ಬಿಟ್ಟೇನು. ಹೋಗೆ ಡುಮ್ಮಿ. ಅಯ್ಯಯ್ಯೋ, ಕೋಳಿ ಸಾಯಿಸ್ದಂಗೆ ನನ್ ಸಾಯಿಸ್ಬಿಡ್ತಿರ್ಲಲ್ಲಪ್ಪ. ನನ್ ಕೋಳಿ ಪ್ರಾಣನೂ ಹೋಗ್ಬಿಡ್ತಿತ್ತಲ್ಲ. ಸೋಂಬೇರಿ ಮೂದೇವಿ, ಇರೋ ಕೋಳಿನಲ್ಲಿ ತಿಂದು ಕೊಬ್ಬು ಬಿಟ್ಟಿದ್ದಾಳೆ. ಏ ಹಾಳಾದವನೇ, ಆ ಪುಕ್ಕ ಎಲ್ಲ ದೂರ ಐಸಿ ಅಂತ ಹೇಳಿಲ್ಲ, ಇಲ್ಲೇ ಹಾಕ್ಬಿಟ್ಟಿಯಲ್ಲೋ. ನಡಿಯೋ ಆಚೆ. ಬಂದ್ಲು ದೊಡ್ಡದಾಗಿ ಆಡ್ಸ್ಕೊಂಡು ನನ್ ಕೋಳಿ ಎಲ್ಲಿ ಅಂತ ಒತ್ತೀನಿ ನೋಡು. ಸರಿ ಸ್ವಾಮಿ, ಸ್ವಲ್ಪ ಎತ್ಕೊ.
ಚೌಧರಿ ನೋಡಿದ್ಯಾ ಕಳ್ಳ. ಅಮ್ಮ ಅಮ್ಮ 10 ರೂಪಾಯಿ. ಎಲ್ಲಿಂದ ಬಂತು ಇಷ್ಟೊಂದು ಹಣ? ದೇವ್ರ ಹುಂಡಿಗೆ ಯಾರೋ ಹಾಕಿದ್ರು, ಮೆತ್ತಗೊಡ್ಕೊಂಡ್ ಬಂದ್ಬಿಟ್ಟೆ. ಜಾಣ ನನ್ ಮರಿ. ನೋಡಪ್ಪ, ನೀನ್ ಹೀಗೆ ಸಂಪಾದನೆ ಮಾಡಿ ಲಕ್ಷಾಧೀಶ್ವರನಾಗ್ಬೇಕು. ಅಮ್ಮ ಅಮ್ಮ ಮತ್ತೆ ಕಮಿಷನ್ನು. ಹಾ ತಗೋ 1 ರೂಪಾಯಿ. ನನ್ನಮ್ಮ. ಛೇ ಎಂತ ಅನ್ಯಾಯ! ಹಾಡ್ ಹಗಲಲ್ಲಿ ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿದ್ದಾನಲ್ಲ, ಅವನೆಲ್ಲಿದ್ರು ಸರಿ ಬಿಡ್ಬೇಡಿ, ಹೇಳ್ಕೊಂಬನ್ನಿ. ಇವತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನೋ ಕಳ್ಳನ ಮಗನೇ, ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿತೀಯೇನೋ? ನಾನೇನ್ ಕದಿಲಿಲ್ಲ. ಸುಳ್ಳು ಬಗಳ್ತೀಯ ಕೇಡಿ ನನ್ನ ಮಗನೇ. ಲೇ ರಂಗ, ಆ ಹಚ್ಚ ಹಾಕೊಂಡ್ ಕರ್ಕೊಂಬರೋ. ಅಯ್ಯೋ, ಇಷ್ಟಕ್ಕೆ ನಿನ್ ಕೈಗೆ ಹಚ್ಚ ಹಾಕಿದ್ರಲ್ಲ, ಆ ಬಿಕ್ನಾಶಿ ನನ್ ಮಕ್ಕಳಿಗೆ ಎಷ್ಟು ಕೊಬ್ಬಿರ್ಬೇಕು. ನೀನ್ ಯಾಕೆ ಅಳ್ತಾ ಇದ್ಯಾ? ಅಳ್ಬೇಡ ಕಣು. ಅವರಿಗೆ ಆ ಬೇವರ್ಸಿ ನನ್ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಇರು. ನಿಮ್ ಕೈ ಸೇದೋಗ, ನಿಮ್ ಬಾಯಿ ಬಿದ್ದೋಗ, ನಿಮ್ ಹೆಂಡ್ತಿರಲ್ಲ ನನ್ನ ಹಾಗೆ ಮುಂದೆ ರಾಗ. ನನ್ ಮಗ ನಿಮ್ ಆಸ್ತಿ ಕಿತ್ಕೊಂಡ, ನಿಮ್ ಬಾಯಿಗೆ ಮಣ್ಣು ಹಾಕಿದ್ನ, ಏನ್ ತಪ್ಪು ಮಾಡ್ದ ಅಂತ ನನ್ ಮಗನ ಕೈ ಮೇಲೆ ಕೇಳಿಂತ ಅಚ್ಚ ವಹಿಸಿದ್ರಿ. ನಿನ್ ಮಗ ದೇವ್ರ ಹುಂಡಿಯಲ್ಲಿ ದುಡ್ಡು ಕದ್ದಿದ್ದಾನೆ. ನೀವು ಮಹಾ ಸಭ್ಯಸ್ತ್ರ, ದೇವ್ರ ಹೆಸರಲ್ಲಿ 1000 ರೂಪಾಯಿ ನುಂಗಾಕೋ ಕಳ್ರು ನೀವು. ಪಾಪ ನನ್ ಮಗ ಹೊಟ್ಟೆ ಪಾಡಿಗಿಂತ 10 ರೂಪಾಯಿ ಕದ್ರೆ ಅದಕ್ಕೆ ಹೀಗ ಮಾಡೋದು? ಸುಮ್ನಿರಮ್ಮ ಸಾಕು. ನಿನ್ ಮಗ ಕಳ್ಳ ಆಗಿ ಕುಲ್ಗೆಟ್ ಹಾಳಾಗಿ ಹೋಗ್ತಾ ಇದ್ರೆ ದಂಡಿಸೋದ್ ಬಿಟ್ಟು ಅವನ್ನೇ ವಹಿಸ್ಕೊಂಡ್ ಮಾತಾಡ್ತೀಯ. ಇಲ್ಲ, ನಿಮ್ಮನ್ನೇ ವಹಿಸ್ಕೊಂಡ್ ಬರ್ತೇನೆ. ಸಾಕ್ರಿ, ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ಹೊಟ್ಟೆ ಒರೆಸಿದ್ ನೀವು ವಾಂತಿ ಬೇದಿ ಬಂದು ಸಾಯ್ಬೇಕು, ಮಣ್ಣು ಮುಕ್ಬೇಕು. ನಿಮ್ ಸೋಮೇರಿ ಪಂಚಾಯತ್ ಗಡಿ ಬೆಂಕಿ ಹಾಕ. ದೊಡ್ಡ ಕಿತ್ತೂರು ರಾಣಿ ಚೆನ್ನಮ್ಮ ಇವಳು. ಬಡ್ಡಿ ಮಕ್ಕಳ್ರ, ಕಿತ್ತೂರು ರಾಣಿ ಚೆನ್ನಮ್ಮ ಹೌದು ಅಲ್ವ ಅಂತ ತೋರಿಸ್ಕೊಡ್ತೀನಿ ನಾನು. ಆ ಬೇತಾಳ ಸುಬ್ಬ ಯಾವ ಊರಿಗೆ ದೊಡ್ಡವನಂತೆ, ಅವನು ಬೊಗಳು ಬಿಟ್ಟ, ಇವ್ರು ಕಿಸ್ತು ಬಿಟ್ರು. ಮೊದ್ಲು ಇವನ್ ತಲೆನ ಜಜ್ಜಿ ಬಿಡ್ಬೇಕು. ಅಯ್ಯಯ್ಯೋ, ತಲೆ ಚಟ್ಟ ಸತ್ತೋದಪ್ಪ. ಅಯ್ಯೋ, ಇಷ್ಟೊತ್ತಾದ್ರೂ ರಾಜು ಬರ್ಲಿಲ್ವೇ? ಎಲ್ಲಿ ಹೋದ? ಅದಕ್ಕೆ ಅಲ್ವಾ ನಾವು ಬಿಡ್ಬಾರ್ದು. ಗಿರ್ಜಾ, ಯಾಕೆ ಜನ ಗುಂಪಾಗಿ ಈ ಕಡೆ ಬರ್ತಿದ್ದಾರೆ? ಈ ಗಂಗೆ ಮಗ ರಾಜ ಇದ್ದಾನಲ್ಲ, ನಮ್ ಸುಬ್ಬಯ್ಯನ ತಲೆ ಮೇಲೆ ಕಲ್ಲೆತ್ತಾಗ ಸಾಯಿಸ್ಬಿಟ್ಟು ಊರೇ ಬಿಟ್ಟು ಓಡೋಗ್ಬಿಟ್ಟ. ಮಗ ಮಾಡೋ ತಪ್ಪಿಗೆ ತಾಯಿಗೆ ಶಿಕ್ಷೆ ಕೊಡ್ಬೇಕು ಅಂತ ಪಂಚಾಯತಿಲ್ ತೀರ್ಮಾನ ಆಯ್ತು. ಅದಕ್ಕೆ ಎಲ್ಲ ಈ ಕಡೆ ಬರ್ತಿದ್ದಾರೆ. ಅಯ್ಯೋ, ಇದು ಫಸ್ಟ್ ಕ್ಲಾಸು. ಇಲ್ಲಿಯಮ್ಮ ಕೆಳಗೆ. ಅಯ್ಯೋ, ನಿಮ್ ಕೈ ಮುಗಿತೀನಿ, ರೈಲು ಹೋಗ್ತಾ ಇದೆ, ಮುಂದಿನ ಸ್ಟೇಷನ್ ಇಳಿತೇನೆ. ಇದೇನು ಫಿಟ್ಟಿಂಗು? ನೀವು ನನ್ನಾಗೆ ಇದ್ದೀರಾ? ಒಂದೇ ಅಚ್ಚು. ಹಾ, ಬನ್ನಿ ಕೂತ್ಕೊಳ್ಳಿ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ತಗೊಳ್ಳಿ. ನೀವ್ ಯಾರು? ನಂದು ಜಗಳೂರು. ನಿಮ್ ಕುತ್ತಿಗೆಲಿರೋ ಕಾಸಿನ ಸರ
ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ಗಂಗಮ್ಮ ಅಂತ. ನಿಮ್ ಕೈಲಿರೋ ಬಳೆ ಎಲ್ಲ ಚಿನ್ನದೇನಾ? ಹೌದು. ಪುಣ್ಯಾತ್ಮರು. ಅಂದಹಾಗೆ ನೀವು ಪಟ್ಟಣಕ್ಕೆನಾ? ಹೌದು. ನಮ್ಮ ಸಂಬಂಧಿಕರ ಮದುವೆ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನೀವು? ಇರೋ ಒಬ್ಬ ಮಗನು ಊರು ಬಿಟ್ಟು ಪಟ್ಟಣಕ್ಕೆ ಬಂದ್ಬಿಟ್ಟಿದ್ದಾನೆ, ಅವನ್ನ ಹುಡ್ಕೊಂಡು ನಾವು ಹೊರಟಿದ್ದೀನಿ. ಇದೇನು ಆಶ್ಚರ್ಯ, ನಿಮಗೂ ಒಬ್ಬನೇ ಮಗನಾ? ಅಂದ್ರೆ ನಿಮಗೂ ಒಬ್ಬನೇ ಮಗನಾ? ಹೌದು, ನನಗೂ ಒಬ್ಬನೇ ಮಗ. ಅವನಿನ್ನೂ ಚಿಕ್ಕವನು. ನನ್ನ ಶ್ರೀಮಂತಿಕೆಗೆಲ್ಲ ಅವನೇ ವಾರಸ್ದಾರ. ಅವನು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅವನು ಅಪ್ಪಿತಪ್ಪಿ ನಿಮ್ಮನ್ನು ನೋಡಿದ್ರೆ ಅವನು ನಿಮ್ಮನ್ನೇ ಅಮ್ಮ ಅಂತ ಅಪ್ಕೊಂಡ್ಬಿಡ್ತಾನೆ. ಪಟ್ಟಣದಲ್ಲಿ ನೀವೆಲ್ಲಿದ್ದೀರಾ? ನಂಬರ್ 9 ಕಪಿನಿಗುಡ್ಡ, ಉಡುಪಿ ರೋಡ್, ಮಂಗಳೂರು. ಟೈಮ್ ಸಿಕ್ಕಿದಾಗ ಮನೆಗೆ ಬನ್ನಿ. ಖಂಡಿತ ಬರ್ತೀನಿ. ನೀವಿಲ್ದಾಗ ಮನೆಗೆ ಬಂದು ನಿಮ್ಮ ಮಗ ಆಶ್ಚರ್ಯ ಪಡುವಾಗ ಮಾಡ್ತೀನಿ. ಹಾ, ಏನಾಯ್ತಮ್ಮ? ಏನಾಯ್ತು? ಗಂಗಮ್ಮ, ಗಂಗಮ್ಮ, ನೀರು, ನೀರು. ನಿಲ್ಲು, ಚೆನ್ನಾಗಿ ಯೋಚನೆ ಮಾಡು. ಎಷ್ಟೊಂದು ಬೆಲೆ ಬಾಳುವ ಊರಿನ ಆಸ್ತಿ, ಅಂತಸ್ತು, ಇಂಥ ಒಳ್ಳೆ ಅವಕಾಶ ಕಳ್ಕೋಬೇಡ, ಕಳ್ಕೋಬೇಡ. ನೀರು ಅಮ್ಮರು ಬನ್ನಿಮ್ಮ, ಬನ್ನಿ ಬನ್ನಿ. ಚೆಕ್ ಬುದ್ಧಿ, ಅಮ್ಮರು ಬಂದ್ಬಿಟ್ರು, ಅಮ್ಮರು ಬಂದ್ಬಿಟ್ರು. ಅದೃಷ್ಟ ಅಂದ್ರೆ ಹೇಗಿರ್ಬೇಕು? ಎಷ್ಟೊಂದು ದೊಡ್ಡ ಮನೆ. ಇನ್ನು ಮೇಲೆ ಐಶ್ವರ್ಯಕ್ಕೆಲ್ಲ ನಾನೇ ಯಜಮಾನಿ. ಮಮ್ಮಿ, 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 ಇದೇನ್ ಗಾಯ? ಏ, ನೋಡಿದ್ರೆ ಕಾಣಿಸ್ತಾ ಇಲ್ವಾ? ಗಾಯ. ಮಮ್ಮಿ, ಹೌದು ಮಗು, ಅಮ್ಮನ ಹಣೆ ಮೇಲೆ ಗಾಯ ಆಗ್ಬಿಟ್ಟಿದೆ. ಹೌದು, ನೀನ್ ಯಾಕೆ ಇಷ್ಟೊಂದು ಬಡವಾಗಿದ್ಯಾ? ನೀನ್ ಇರ್ಲಿಲ್ಲ ಅಂತ ನಂಗೆ ಊಟ ತಿಂಡಿನೂ ಸೇರ್ಲಿಲ್ಲ, ನಿದ್ದೆನೂ ಬರ್ಲಿಲ್ಲ. ಅದಕ್ಕೆ ಈಗ ನಾನು ಬಂದ್ಬಿಟ್ನಲ್ಲ. ನೀ ತಿನ್ಸು, ನಾ ತಿಂತೀನಿ. ನನ್ ಕಂದ. ಇವತ್ತು ನಮ್ಮ ಮಮ್ಮಿಗೆ ಮಾಡಿಸ್ತೀನಿ. ಬಾ. ಬಿಡಲ್ಲ, ಕಳ್ತನ ಮಾಡೋರ್ನ ನಮ್ಮ ಮಮ್ಮಿ ಯಾವತ್ತೂ ಕ್ಷಮಿಸೋದಿಲ್ಲ. ಮಮ್ಮಿ, ಮಮ್ಮಿ, ಮಮ್ಮಿ. ಏನ್ ಶೇಖರ್? ನೋಡು ಮಮ್ಮಿ, ಇವನು ಕದ್ದು ತಿಂಡಿ ತಿಂತಾ ಇದ್ದ. ಅವತ್ತು ಕದ್ದು ಹಾಲು ಕುಡ್ದ ಅಂತ ಕೃಷ್ಣಯ್ಯನ ನೀನ್ ಡಿಸ್ಮಿಸ್ ಮಾಡ್ಲಿಲ್ವಾ? ಹಾಗೆ ಇವನನ್ನು ಡಿಸ್ಮಿಸ್ ಮಾಡು ಮಮ್ಮಿ. ಹೌದು, ಕಳ್ತನ ಮಾಡೋರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಹೊರಟೋಗು.
ಬಾಟ್ಲ್ ಎಷ್ಟು? ಅದು 3.5. ಆ ಡಬ್ಬಿ ಅದು 20 ರೂಪಾಯಿ. ಆ ಲಿರಿಲ್ ಪೌಡರ್ ಎಷ್ಟು? ಅದು 4 ರೂಪಾಯಿ. ಆ ಲಿರಿಲ್ ಸೋಪ್ ಎಷ್ಟು? ಅದು 8.5. ಆ ಲಿರಿಲ್ ಪಕ್ಕ ಇದೆಯಲ್ಲ ಯಾವ ಸೋಪ್? ಲೈಫ್ ಅದೆಷ್ಟು? ಅಬ್ಬಬ್ಬಾ ಏನಾರು ತಗೊಂತೀರಾ ಇಲ್ಲ ಪ್ರಾಣ ತಿಂತೀರಾ? ಇಲ್ಲೇ ಏನ್ ತಗೊಂಡ್ರಪ್ಪ? ಅಮ್ಮೋರೆ 19,630 ರೂಪಾಯಿ ಇನ್ಶೂರೆನ್ಸ್ ಬಾಕಿ ಕಟ್ಟಲಾಗಿದೆ. 2,35,000 ರೂಪಾಯಿ ಇನ್ಶೂರೆನ್ಸ್ ಬಾಕಿ ಕಟ್ಟಲಾಗಿದೆ. ಗುಡಿ ಬಾಬತು 50,000 ರೂಪಾಯಿ ಡೊನೇಷನ್ ಕೊಡಲಾಗಿದೆ. ಮಿಕ್ಕ ಲಾಭ 5 ಲಕ್ಷ ಬೀರುವುದಲ್ಲಿ ಭದ್ರವಾಗಿ ಇಡಲಾಗಿದೆ. ಅಪ್ಪ ಹಾಸಿಗೆನೆ ಬೇಕಾಗಿಲ್ಲ, ದುಡ್ಡಿನ ಮೇಲೆ ಹೊರಲಾಡಬಹುದು. ಅತ್ತಮ್ಮ, ನಾನ್ ನಿನ್ ಸೋದರಳಿ ಆಗಿದ್ರು ನಿನ್ ಆಸ್ತಿ ಅಂತಸ್ತು ಎಲ್ಲ ನೋಡ್ತಾ ಇದ್ರೆ ಮೂಡ್ಗೆರೆಯಲ್ಲಿರೋ ನನ್ ಮೂಡೆ ಕೆಟ್ಟು ಹೋಗಿ ನನ್ ಕಣ್ಣು ಕೆಂಪಗಾಗುತ್ತೆ. ಸಾಕ್ ಮುಚ್ಚ ಬಾಯಿ. ನೀನ್ ಹೇಳಿದ್ರೆ ಬಾಯಿ ಮಾತ್ರ ಅಲ್ಲ, ನವದ್ವಾರಗಳು ಮುಚ್ಕೊಂಡ್ ಬಿಡುತ್ತವೆ. ಅಮ್ಮವ್ರೆ, ಮದುವೆ ಮಾಡ್ಕೊಂಡ್ ಬಂದ್ರೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ. ಮದುವೆ ಆಯ್ತು. ಊರ್ನವ್ರ ಮದ್ವೆಗೆಲ್ಲ ಬಿಟ್ಟಿ ದುಡ್ಡು ಕೊಡಕ್ಕೆ ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ? ಯಾರ ನೀನು? ಅಮ್ಮ, ನಿಮ್ಮನೆ ವಾಚ್ಮೆನ್ ನಾನು. ಮರ್ತ್ಬಿಟ್ಟಿದ್ದೀರಾ? ನೋಡ್ದ್ಯಾ ಶಂಕರಯ್ಯ, ನಾನ್ ಹೇಳಿಲ್ವೇ ರೈಲ್ವೆ ಆಕ್ಸಿಡೆಂಟ್ ಆದ್ಮೇಲೆ ಮರವು ತುಂಬಾ ಜಾಸ್ತಿ ಆಗಿದೆ ಅಂತ. ಅಪ್ಪ ವಾಚ್ಮೆನ್, ನೀನು ಎಲ್ಲ ಬರ್ತು ಎಲ್ಲರ ಕೆಲಸ ನೋಡ್ಕೋ. ಮಮ್ಮಿ, ನೀನು ಇಂಗ್ಲಿಷ್ ಪಾಠ ಓದು, ನಾನ್ ಬರ್ಕೋತೀನಿ. ಶೇಖರ್, ನನಗ್ಯಾಕೋ ತುಂಬಾ ತಲೆ ನೋಯ್ತಾ ಇದೆಯಪ್ಪ, ನೀನೇ ಬರ್ದು ಓದ್ಕೊಂಡ್ಬಿಡು. ಹೋಗಮ್ಮ, ಬರ್ತಾ ಬರ್ತಾ ನೀನ್ ತುಂಬಾ ಬದ್ಲಾಗ್ಬಿಟ್ಟೆ. ಸರಿ ಬಾ ಹೋಗೋಣ. ಎಲ್ಲಿಗೋ? ಪ್ರತಿ ಸೋಮವಾರ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲಮ್ಮ. ಇದು ಒಂದು ಫಿಟ್ಟಿಂಗಾ? ಓಂ ನಮಃ ಶಿವಾಯ. ಓ ಶಂಕರ ಕಾಪಾಡಪ್ಪ. ಕಳ್ಳ 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 ಕಳ್ಳ!